ಅನಿಲ್ ಸುರಕ್ಷತಾ ಸಾಧನ ಅಳವಡಿಸಲು ತಿಳಿಸಲಾಗಿದೆ. ತುರ್ತು ಸಂದರ್ಭದಲ್ಲಿ ಸಂಪರ್ಕ ಸಾಧಿಸಲು ಸ್ಥಳೀಯ ತಾಲೂಕು ಆರೋಗ್ಯ ಕೇಂದ್ರ ಅಥವಾ ಅಗ್ನಿಶಾಮಕ ಕೇಂದ್ರದ ದೂರವಾಣಿ ಸಂಖ್ಯೆಗಳನ್ನು ಶಾಲಾ ಹಂತದಲ್ಲಿ ನಿರ್ವಹಣೆ ಮಾಡಲು ತಿಳಿಸಲಾಗಿದೆ. ಶಾಲಾ ಹಂತದಲ್ಲಿ ಸಾಮಾಜಿಕ ಪರಿಶೋಧನಾ ತಂಡವು ಪರಿಶೀಲನೆ ಮಾಡಿದ ಪ್ರಮುಖ ಅಂಶಗಳು: ಶಿಕ್ಷಕರು, ಪೋಷಕರು ಹಾಗೂ ಮಕ್ಕಳ ನಡುವೆ ಉತ್ತಮ ಬಾಂಧವ್ಯ ಇರುವುದು ಗಮನಿಸಲಾಗಿದೆ. ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ಯೋಜನೆಯನ್ನು ನೋಡಿಕೊಳ್ಳಲು ಪ್ರತ್ಯೇಕವಾದ ಸಿಬ್ಬಂದಿಯನ್ನು ನೇಮಿಸಿರುವುದು ಉತ್ತಮ ಅಂಶವಾಗಿ ಗಮನಿಸಲಾಗಿದೆ. ಸಾಮಾಜಿಕ ಪರಿಶೋಧನಾ ತಂಡದ ಸಲಹೆಗಳು: ಯೋಜನೆಗೆ ಸಂಬಂಧಿಸಿದ ಎಲ್ಲ ವಹಿ ಹಾಗೂ ದಾಖಲೆಗಳನ್ನು ಕ್ರಮಬದ್ಧವಾಗಿ ನಿರ್ವಹಿಸಲು ತಿಳಿಸಲಾಗಿದೆ. ಯೋಜನೆಯ ಮಾರ್ಗಸೂಚಿ ಪ್ರಕಾರ ಅಳವಡಿಸಲು ಸೂಚಿಸಿರುವ ಫಲಕಗಳನ್ನು ನಿಯಮಾನುಸಾರ ಅಳವಡಿಸಲು ತಿಳಿಸಲಾಗಿದೆ. ಯೋಜನಾ ಮಾತೆಯರಿಗೆ ಕನಿಷ್ಠ ವೇತನ 5 ರಿಂದ 6 ಸಾವಿರ ರೂಪಾಯಿ ಮಾಸಿಕ ನಿಗದಿಪಡಿಸಬೇಕು. ಎಸ್ಡಿಎಂಸಿ ಕಮಿಟಿ ಹಾಗೂ ಪೋಷಕರು ಕಡ್ಡಾಯವಾಗಿ ಯೋಜನೆಯ ಮೇಲುಸ್ತುವಾರಿ ಮಾಡುತ್ತಿರಬೇಕು. ಸಿಲಿಂಡರ್ಗೆ ಸೇಫ್ಟಿ ಅಡ್ವೈಸರ್ ಅಳವಡಿಸಿದರೆ ಉತ್ತಮ. ರಾಜ್ಯಕ್ಕೆ ಏಕರೂಪದ ಆಹಾರ ಪೂರೈಕೆ ಮಾಡದೆ ಭೌಗೋಳಿಕ ಸನ್ನಿವೇಶಕ್ಕೆ ಅನುಗುಣವಾಗಿ ಆಹಾರ ಪೂರೈಕೆ ಮಾಡುವುದು ಉತ್ತಮ. ಧನ್ಯವಾದಗಳು. ಮಧ್ಯಾಹ್ನ ವಿಶ್ವವಿದ್ಯಾಲಯದ ಉಪಹಾರ ಯೋಜನೆಯ ಸಮಗ್ರ ವರದಿಯನ್ನು ಮಂಡಿಸಿದಂಥ ಶ್ರೀಮತಿ ಅಶ್ವಿನಿ ಕೇಸರೇಕರ್ ಅವರಿಗೆ ಎಲ್ಲರಿಗೂ ಧನ್ಯವಾದಗಳು. ಈಗ ಚರ್ಚಾ ಸಮಯ. ಏನಾದರೂ ಸಲಹೆ ಸೂಚನೆಗಳಾಗಲಿ ನಮ್ಮ ಊರಿನ ಸಮಸ್ತ ತಾಯಿಗಳು ಕೂಡ ನೀಡಬಹುದು.